ಇನ್ನು ಕುಡ್ಲ ಸಮಾಚಾರದಲ್ಲಿ ಮಂಗಳೂರಿನಲ್ಲಿ ಅತ್ಯಂತ ಮೇಜರ್ ಡೆವಲಪ್ಮೆಂಟ್ಸ್ಗಳನ್ನ ಗಮನಿಸ್ತಾ ಹೋಗೋಣ. ಇನ್ನು ಮಂಗಳೂರಿನಲ್ಲಿ ವರುಣನ ಅಬ್ಬರಕ್ಕೆ ಕರಾವಳಿಗರು ತತ್ತರ ಎನ್ನುವಂತಹದ್ದು. ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಭಾರಿ ಮಳೆಗೆ ಜನ ಹೈರಾಣಾಗಿದ್ದಾರೆ. ಮಂಗಳೂರಿನಲ್ಲಿ ವರುಣನ ಅಬ್ಬರಕ್ಕೆ ಕರಾವಳಿಗರು ತತ್ತರ. ಕರಾವಳಿ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಬಿಟ್ಟು ಬಿಡದೆ ಸುರಿಯುತ್ತಿರುವಂತಹ ಭಾರಿ ಮಳೆಗೆ ಜನ ಹೈರಾಣಾಗಿದ್ದಾರೆ. ಕರಾವಳಿ ಮಲೆನಾಡಿನಲ್ಲಿ ಥಂಡಿ ಗಾಳಿಗೆ ಜನಜೀವನ ಅಸ್ತವ್ಯಸ್ತ. ಮತ್ತೈದು ದಿನ ಭಾರಿ ಮಳೆಯ ಮುನ್ಸೂಚನೆ ಕೊಟ್ಟ ಹವಾಮಾನ ಇಲಾಖೆ. ಬಿಟ್ಟು ಬಿಡದೆ ಸುರಿತಾ ಇದೆ ಭಾರಿ ಮಳೆ. ಹೊಳೆಯಂತಾದ ಮಂಗಳೂರಿನ ಪ್ರಮುಖ ರಸ್ತೆಗಳು. ತಗ್ಗು ಪ್ರದೇಶದ ಮನೆಗಳಿಗೂ ಕೂಡ ನುಗ್ಗುತ್ತಿರುವಂತಹ ಮಳೆ ನೀರು. ಮನೆ ಬಿಟ್ಟು ಹೊರಬರುತ್ತಿರುವ ಜನ ನೀರು ನೋಡಿ ದಂಗಾದ ಕರಾವಳಿಗರು. ಹಿಂದೆಂದು ಕಂಡು ಕೇಳರಿಯದಂತಹ ಮೇಘಸ್ಫೋಟದಿಂದ ಸಮುದ್ರ ತಡಿ ನಿವಾಸಿಗಳಲ್ಲಿ ಆತಂಕ ಮನೆ ಮಾಡಿದೆ. ಮಂಗಳೂರಿನಲ್ಲಿ ವರುಣನ ಅಬ್ಬರಕ್ಕೆ ಕರಾವಳಿಗರು ತತ್ತರ. ಈಗಾಗಲೇ ಮಂಗಳೂರು ಭಾಗದಲ್ಲಿ ಮಳೆ ಆಗ್ತಾ ಇದೆ. ಹಿಂದೆ ಎಂದಿಗಿಂತಲೂ ಕೂಡ ಹೆಚ್ಚುವರಿ ಮಳೆ ಈಗಾಗಲೇ ಸಂಗ್ರಹ ಕೂಡ ಆಗಿದೆ. ಇನ್ನು ಮಳೆ ಬರೋದೇ ಅವಶ್ಯಕತೆ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದಿದೆ ಕರಾವಳಿ, ಉಡುಪಿ ಜೊತೆಗೆ ಮಲೆನಾಡು ಭಾಗ. ಆದರೂ ಕೂಡ ವಿಪರೀತ ಮಳೆಯಿಂದಾಗಿ ನಿನ್ನೆ ಮೊನ್ನೆಯ ಒಳಗಾಗಿ ಮಂಗಳೂರಿನ ಒಂದು ಮನೆಯ ಗೋಡೆ ಕುಸಿತ, ಅದರಲ್ಲಿ ಒಂದು ಜೀವ ಕೂಡ ಕಳ್ಕೊಂಡ್ರು. ಧಾರಾಕಾರ ಸುರಿತಿರ್ತಕ್ಕಂತಹ ಮಳೆ ನಿರಂತರವಾಗಿ ಗೋಡೆಗಳನ್ನು ನೆನೆಯುತ್ತಾ, ಗೋಡೆಗಳ ಶಕ್ತಿಯನ್ನು ಕೂಡ ಕುಂದಿಸುತ್ತಾ, ಗೋಡೆ ಬೀಳೋದಕ್ಕೂ ಕೂಡ ಮಳೆ ಕಾರಣವಾಗ್ತಾ ಇದೆ. ಇನ್ನು ನದಿಯಂತಾದಂತಹ ಮಂಗಳೂರಿನ ರಸ್ತೆಗಳು, ಪ್ರಮುಖ ರಸ್ತೆಗಳ ಆಸ್ಪಾಸ್ನಲ್ಲಿ ಚರಂಡಿ ವ್ಯವಸ್ಥೆನೂ ಇಲ್ಲ. ಹಾಗಾಗಿ ಚರಂಡಿಯಲ್ಲಿ ಹರಿಯಬೇಕಾದಂಥ ನೀರೆಲ್ಲ ಕರಾವಳಿಯ ಪ್ರಮುಖ ರಸ್ತೆಗಳಲ್ಲಿ ಹರಿದಾಡ್ತಾ ಇದ್ದು, ಅಲ್ಲಿನ ಆಸುಪಾಸಿನಲ್ಲಿ ಜೀವನ ಮಾಡ್ತಾ ಇದ್ದಂತಹ ಜನರು ಕೂಡ ಆತಂಕಕ್ಕೊಳಗಾಗಿದ್ದಾರೆ. ಇನ್ನು ಕರಾವಳಿ ಮಲೆನಾಡಿನಲ್ಲೂ ಕೂಡ ಥಂಡಿ ಗಾಳಿಗೆ ಜನಜೀವನ ಅಸ್ತವ್ಯಸ್ತ. ಜೊತೆಗೆ ಚಳಿ ಕೂಡ ಅಲ್ಲಿ ಆವರಿಸಿಕೊಂಡಿದೆ, ಶೀತಗಾಳಿ, ಥಂಡಿ ಗಾಳಿ. ಇದರಿಂದಾಗಿಯೂ ಕೂಡ ಜನಜೀವನ ಅಸ್ತವ್ಯಸ್ತಗೊಂಡಿರುವಂತಹದ್ದು. ಇನ್ನು ಪ್ರಯಾಣಿಕರಿಗೂ ಕೂಡ ಈ ಹಿಂದೆ ಜಿಲ್ಲಾಡಳಿತ ಆದೇಶವನ್ನು ಕೂಡ ಕೊಟ್ಟಿತ್ತು. ಮಂಗಳೂರಿನ ಕೆಲ ಏರಿಯಾಗಳಲ್ಲಿ ಜನ ಏನಾದರೂ ದೂರದ ಪ್ರಯಾಣ ಹಮ್ಮಿಕೊಂಡ್ರೆ ಅದನ್ನು ಕ್ಯಾನ್ಸಲ್ ಮಾಡಬೇಕು. ನಿರಂತರ ಮಳೆ ಆಗ್ತಾ ಇದೆ, ಒಳ್ಳೆಯದಲ್ಲ. ನಿರಂತರ ಶಾಲಾ ಕಾಲೇಜುಗಳಿಗೆ ರಜೆ ಕೂಡ ಕೊಡಲಾಗಿತ್ತು. ಆ ಮಟ್ಟಕ್ಕೆ ಕರಾವಳಿಯಲ್ಲಿ ಮಳೆ ಸುರಿತಾ ಇದೆ. ಮನೆ ಬಿಟ್ಟು ಹೊರಬರುತ್ತಿರುವ ಜನ ನೀರು ನೋಡಿ ದಂಗಾದ ಕರಾವಳಿಗರು. ಹಿಂದೆಂದು ಕಂಡು ಕೇಳರಿಯದಂತಹ ಮೇಘಸ್ಫೋಟ. ನಿರಂತರ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಕರಾವಳಿ ಮಲೆನಾಡಿನಲ್ಲಿ ಥಂಡಿ ಗಾಳಿ ಜೊತೆಗೆ ಶೀತಗಾಳಿ, ಚಳಿಯೂ ಕೂಡ ಆವರಿಸಿಕೊಂಡಿದೆ. ಮತ್ತೈದು ದಿನ ಭಾರಿ ಮಳೆಯ ಮುನ್ಸೂಚನೆಯನ್ನ ಕೊಡಲಾಗಿರ್ತಕ್ಕಂತಹದ್ದು. ಮಂಗಳೂರಿನ ದೇರಳಕಟ್ಟೆ, ತೊಕ್ಕೋಟು, ಕುತ್ತಾರು, ಪಂಪೇಲು ಹೀಗೆ ನಾನಾ ಕಡೆಗಳ ಶಾಲಾ ಕಾಲೇಜುಗಳಿಗೂ ಕೂಡ ಅಲ್ಲಿನ ಜಿಲ್ಲಾಡಳಿತ ರಜೆಯನ್ನು ಕೂಡ ಘೋಷಣೆ ಮಾಡಿದೆ. ದೂರದ ಪ್ರಯಾಣ ಮಾಡುವುದು ಅಷ್ಟು ಒಳ್ಳೆಯದಲ್ಲ ಎನ್ನುವಂಥ ಅಭಿಪ್ರಾಯಕ್ಕೂ ಕೂಡ ಅಲ್ಲಿನ ಜಿಲ್ಲಾಡಳಿತ ಬಂದಿರತಕ್ಕಂತಹದ್ದು. ಹೊಳೆಯಂತಾದ ಮಂಗಳೂರಿನ ರಸ್ತೆಗಳು, ತಗ್ಗು ಪ್ರದೇಶದ ಮನೆಗಳಿಗೆ ಮಳೆ ನೀರು ನುಗ್ತಾ ಇದೆ. ಮನೆ ಬಿಟ್ಟು ಹೊರಬರುತ್ತಿರುವಂತಹ ಜನ ನೀರು ನೋಡಿ ದಂಗಾಗಿದ್ದಾರೆ ಕರಾವಳಿಗರು. ಮೇಘಸ್ಫೋಟದಿಂದ ಸಮುದ್ರದ ತಡಿ ನಿವಾಸಿಗಳಲ್ಲೂ ಕೂಡ ಆತಂಕ ಮನೆ ಮಾಡಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.